ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಮಿಲ್ಕ್, ರಾ ಮೆಟೀರಿಯಲ್ಲೇ ಮಿಲ್ಕ್. ಸೊ ಮಿಲ್ಕಿಗೆ ಬಂದಾಗ ಕೌ ಇಂಪಾರ್ಟೆಂಟ್, ದ ಆ್ಯನಿಮಲ್ ವಿಚ್ ಇಸ್ ಗಿವಿಂಗ್ ಮಿಲ್ಕ್ ಅಲ್ಲ, ಅದೇ ತುಂಬ ಇಂಪಾರ್ಟೆಂಟ್. ಸೊ ಯಾರು ಆ್ಯನಿಮಲ್ ಬಗ್ಗೆನೇ ಮಾತಾಡಲ್ಲ. ಸೊ ಇಲ್ಲಿ ಆ್ಯನಿಮಲ್ ಫ್ರೀಡಮ್ ಆಗಿರ್ಬೋದು, ಅದಕ್ಕೆ ನಾವು ಕೊಡ್ತಾ ಇರೋ ಎನ್ವೈರ್ಮೆಂಟ್ ಆಗಿರ್ಬೋದು, ಕೊಡ್ತಾ ಇರೋ ಫೀಡ್ ಆಗಿರ್ಬೋದು, ಪ್ರತಿಯೊಂದು ಇಟ್ ಪ್ಲೇಸ್ ಅ ಮೇಜರ್ ರೋಲ್. ಟ್ರೆಡಿಷ್ನಲಿ ಏನಾಗ್ತಾಯಿತ್ತು, ಎಲ್ಲ ಆ್ಯನಿಮಲ್ಸ್ನ ನಾವು ಅಂದರೆ ಹಿಂದಿನ ಕಾಲದಿಂದ ಗ್ರೇಸಿಂಗಿಗೆ ಬಿಡ್ತಾಯಿದ್ವಿ. ಎಲ್ಲ ಕಡೆ ಅದಕ್ಕೆ ಬೇಕಾದಂಗೆ ಮೇಯ್ಕೊಂಡು ಬರ್ತಾಯಿತ್ತು, ಬಾಯಾರಿಕೆ ಆದಾಗ ನೀರು ಕುಡಿತಾಯಿತ್ತು. ಸೊ ಇವೆಲ್ಲ ಒಂದು ಆ್ಯನಿಮಲಿಗೆ ಬೇಕಾಗಿರೋ ಅಂಥ ಎನ್ವೈರ್ಮೆಂಟ್. ಬಟ್ ಈಗ ನಾವು ಹೊರಗಡೆಗೆ ಬಂದಿದ್ದೀವಿ. ಈಗ ಅದರಿಂದ ಹೊರಗೆ ಬಂದು ವಿ ಆರ್ ಡೂಯಿಂಗ್ ಅ ಕನ್ವೆನ್ಷನಲ್ ಡೇರಿಂಗ್ ಎಂಟೈರ್ ವರ್ಲ್ಡ್. ಸೊ ಈ ಪ್ರೋಸೆಸ್ಸಿಗೆ ಬಂದಾಗ ಆ್ಯನಿಮಲ್ನ ಮರ್ತುಬಿಟ್ಟಿದ್ದೀವಿ ನಾವು. ಆ್ಯನಿಮಲ್ನ ಮರೆತು ನಮಗೆ ಬಾಯಾರಿಕೆ ಆದಾಗ ನಾವು ಅದಕ್ಕೆ ನೀರು ಕೊಡೋದು, ಅಥವಾ ನಮಗೆ ಹಸುವಾದಾಗ ಊಟ ಕೊಡೋದು, ಅಥವಾ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಸಾಕ್ತಾಯಿದ್ದೀವಿ. ಸೊ ಇದನ್ನೆಲ್ಲ ಒಂದು ಕಡೆ ಸೈಡಿಗೆ ಇಟ್ಬಿಟ್ಟು ಆ್ಯನಿಮಲ್ಗೆ ಏನು ಬೇಕು ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಕೀ ಪ್ಯಾರಾಮೀಟರ್. ಸೊ ಇಲ್ಲಿ ಆ್ಯನಿಮಲ್ಗೆ, ಒಂದು ಹಸುಗೆ ಶೆಡ್ ಇದೆಯಲ್ಲ, ಶೆಡ್ದು ಡಿಸೈನ್ ಪ್ಲೇಸ್ ಅ ಮೇಜರ್ ರೋಲ್. ಜನರಲಾಗಿ ಹೆಂಗಾಗುತ್ತೆ ಅಂದರೆ, ಹಸುನ ಸಾಕುವಾಗ ಅದನ್ನೆಲ್ಲ ತುಂಬ ಕಟಾಕಿ ಅದಕ್ಕೆ ಹೊರಗಡೆ ಹೋಗಕ್ಕೆ ಬಿಡ್ದಾನೆ. ಎಷ್ಟೋ ಹಸುಗಳು ಒಂದೇ ನಿಂತಿದ್ದ ಜಾಗದಲ್ಲೇ ಎಂಟೈರ್ ಲೈಫ್ನ ಸ್ಪೆಂಡ್ ಮಾಡೋ ಸಿಚುವೇಶನ್ಸು ನಾವು ನೋಡಿದ್ದೀವಿ. ಹಾಗಾಗಿ ಇದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಗ್ಲೋಬಲಿ ಯಾರು ಬೆಸ್ಟ್ ಪ್ರಾಕ್ಟೀಸಸ್ ಮಾಡ್ತಾಯಿದ್ದಾರೆ ಅಂಥೇಳಿ ಎಲ್ಲ ಕಡೆ ನೋಡಿದ್ವಿ. ಈಗ ನೆದರ್ಲ್ಯಾಂಡ್ಸ್ ಇರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಆಸ್ಟ್ರೇಲಿಯನ್ ಮೆಥಡ್ ಇದೆ, ಅಮೇರಿಕನ್ ರ್ಯಾಂಚ್ ಸಿಸ್ಟಮ್ಗಳಿದ್ದಾವೆ. ಸೊ ಎಲ್ಲ ನೋಡ್ತಾ ಹೋದಾಗ ಅವ್ರವ್ರ ರೀಜನಿಗೆ ಬೇಕಾದಂಗೆ ಮಾಡಿದ್ದಾರೆ. ಕೆಲವರು ಕೋಲ್ಡ್ ಕಂಟ್ರಿ, ಕೆಲವು ತುಂಬ ಹಾಟ್ ಕಂಟ್ರೀಸು, ಕೆಲವು ರ್ಯಾಂಚ್ ಸಿಸ್ಟಮ್ ಆವಾಗಲೇ ಹೇಳ್ದಂಗೆ ಫ್ರೀ ಆಗಿಬಿಟ್ಟು ಅದೆಲ್ಲ. ಬಟ್ ಇಸ್ರೇಲ್ ಅವ್ರು ಏನು ಮಾಡಿದರು, ದೇ ಹ್ಯಾಡ್ ಬಿಲ್ಟ್ ಅ ಯುನೀಕ್ ಮಾಡೆಲ್, ಹೈಬ್ರಿಡ್ ಮಾಡೆಲ್ ಮಾಡಿದರು. ಸೊ ಕೋಲ್ಡ್ ಕಂಟ್ರಿದು ಪ್ಲಸ್ ವಾರ್ಮ್ ಕಂಟ್ರಿದು ಎರಡನ್ನೂ ತಗೊಂಡು ಒಂದು ಲೂಸ್ ಹೌಸಿಂಗ್ ಸಿಸ್ಟಮ್ ಅಥವಾ ಪ್ಯಾಡಾಕ್ ಸಿಸ್ಟಮ್ನ ಮಾಡಿ, ಕಾಂಪೋಸ್ಟ್ ಬೆಡ್ಡಿಂಗ್ ಸಿಸ್ಟಮ್ ಅಂತ ಅದು, ದನಗಳನ್ನ ಫ್ರೀಯಾಗಿ ಬಿಟ್ಟು ಓಡಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಆ ಶೆಡ್ನ ಡಿಸೈನ್ ಮಾಡಿರೋ. ಸೊ ನಾವೇನು ಮಾಡ್ತೀವಿ, ದ ಬೆಸ್ಟ್ ಪ್ರಾಕ್ಟೀಸಸ್ನ ಮಾಡೋಣ ಅಂದ್ಬಿಟ್ಟು ಇಸ್ರೇಲ್ ಅವ್ರನ್ನೇ ಕರ್ಕೊಂಡು ಬಂದು ಇಂಪ್ಲಿಮೆಂಟ್ ಮಾಡಿರೋಂಥ ಪ್ರಾಜೆಕ್ಟ್ ಇದು. ಸೊ ನಾವು ಇನಿಷಿಯಲಿ ಕರೆದಾಗ 300-200 ಹಸುಗೆಲ್ಲ ನಾವು ಬರೋಕ್ಕಾಗಲ್ಲ, ಬಂದರೆ ವಿಲ್ ಡೂ ಫಾರ್ 1000 ಕೌಸ್ ಅಂದರು. 1000 ಕೌಸ್ ಅಂದ ತಕ್ಷಣ ನಾವು ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಮತ್ತು ಕೂತು ಯೋಚನೆ ಮಾಡಿದಾಗ ಏನಕ್ಕೆ ಬೆಸ್ಟ್ ಪ್ರಾಕ್ಟೀಸಸ್ನ ನಾವು ಫಾಲೋ ಮಾಡೋಣ ಅಂದ್ಬಿಟ್ಟು 1000ಗೆ ಡಿಸೈನ್ ಮಾಡಿ ಒಂದು 350-400 ಕೌಸಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಈ ಪ್ರಾಜೆಕ್ಟ್ನ ನಡೆಸ್ಕೊಂಡು ಹೋದ್ವಿ. ಇಲ್ಲಿ ಏನು ಹೈಲೈಟ್ ಆಫ್ ದ ಪ್ರಾಜೆಕ್ಟ್ ಅಂದರೆ ಫ್ರೀಡಮ್, ಕೌಗೆ ಫ್ರೀಡಮ್ದು. ಇಟ್ ಇಸ್ ಅ ಕೌ ಸೆಂಟ್ರಿಕ್ ಪ್ರಾಜೆಕ್ಟ್. ಕೌಗೆ ಫ್ರೀಡಮ್ನ ಕೊಡಬೇಕು ಅನ್ನೋದೇ ಎಂಟೈರ್ ಪ್ರಾಜೆಕ್ಟ್ದು ಉದ್ದೇಶ. ಏನು ಫ್ರೀಡಮ್? ಒಂದು 24/7 ಅವೈಲಬಿಲಿಟಿ ಆಫ್ ಫುಡ್ಡು, ವಾಟರು, ಆಮೇಲೆ ಅದಕ್ಕೆ ಬೇಕಾದಂಥ ಜಾಗ, ಒಳಗಡೆ ಓಡಾಡೋದಕ್ಕೆ ಒಳ್ಳೆ ಸ್ಪೇಸ್ ಇದೆ, ನ್ಯಾಚುರಲ್ ಬಿಹೇವಿಯರ್ನ ಎಕ್ಸಿಬಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಥರ ದೆರ್ ಆರ್ ಮೋರ್ ದೆನ್ 200 ಚೆಕ್ ಲಿಸ್ಟ್, 1-2 200 ಚೆಕ್ ಲಿಸ್ಟ್ ಇದೆ. ಈ 200 ಚೆಕ್ ಲಿಸ್ಟ್ನ ಯಾವಾಗ ಫುಲ್ಫಿಲ್ ಮಾಡ್ತೀವಿ, ದಿಸ್ ಇಸ್ ದ ಬೇಸಿಕ್ ಕ್ರೈಟೀರಿಯಾ ಫಾರ್ ಸರ್ಟಿಫೈಡ್ ಹ್ಯೂಮನ್. ಸರ್ಟಿಫೈಡ್ ಹ್ಯೂಮನ್ ಇಸ್ ಅ ಸರ್ಟಿಫೈಯಿಂಗ್ ಬಾಡಿ ಫ್ರಮ್ ಅಮೆರಿಕಾ. ಅವರು ಇಷ್ಟು ಚೆಕ್ ಲಿಸ್ಟ್ನ ನೀವು ಫುಲ್ಫಿಲ್ ಮಾಡಿದರೆ ಮಾತ್ರ ನಾವು ಕೊಡ್ತೀವಿ. ಓಕೆ, ನಾವು ಕೇಳಿದ್ವಿ, ಓಕೆ ಎಷ್ಟು ಜನ ಮಾಡಿದ್ದಾರೆ ಇಂಡಿಯಾಲಿ ಸರ್ಟಿಫಿಕೇಷನ್? ಸರ್ ಯಾರೂ ಇಲ್ಲ. ಲಾಸ್ಟ್ 4-5 ಇಯರ್ಸಿಂದ ಮೋರ್ ದೆನ್ 25 ಡೈರೀಸ್ ಇದನ್ನ ಕಾನ್ಸ್ಟೆಂಟಾಗಿ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಒಂದಲ್ಲ ಒಂದು ರೀತಿಯಲ್ಲಿ ಫೇಲ್ ಆಗ್ತಾಯಿದ್ದಾರೆ ಅಂತ ಅವರು ಲೂಯಿಸ್ ಫ್ರಮ್ ಸರ್ಟಿಫೈಯಿಂಗ್ ಬಾಡಿ ಲೂಯಿಸ್ ಹೇಳಿದ್ರು ನನಗೆ. ಸೊ ನಾನು ವೈ ನಾಟ್, ನಾವು ಯಾಕೆ ಮಾಡೋಕ್ಕಾಗಲ್ಲ ಅಂತ ವಿ ಶಾರ್ಟ್ ಅನ್ ಇಮೇಲ್. ಅವ್ರು ಬಂದರು, ಇಲ್ಲಿ ಬಂದು 4-5 ಡೇಸ್ ಇಲ್ಲೇ ಉಳಿದು ಅದನ್ನ ನೋಡಿ ಭಾಳ ಖುಷಿಯಾಗಿ ಕೆಲವು NCsನ ರೈಸ್ ಮಾಡಿದ್ರು. ಅದನ್ನ ಕರೆಕ್ಷನ್ಸ್ ಒಂದು 15 ಡೇಸಲ್ಲಿ ನಾವು ಮಾಡ್ಕೊಂಡ್ವಿ, ಸಣ್ಣ ಪುಟ್ಟದು ಕರೆಕ್ಷನ್ಸ್ನ ಮಾಡ್ಕೊಂಡು ದೆನ್ ಅಗೇನ್ ವಿ ಕಾಲ್ ದೆಮ್. ದೇ ಕೇಮ್ ವಿತ್ ದ ಸರ್ಟಿಫಿಕೇಟ್ ಆ್ಯಂಡ್ ಹಾನರ್ಡ್ ಆ್ಯಂಡ್ ದೇ ಸೆಡ್ ಯು ಆರ್ ದ ಫಸ್ಟ್ ಡೈರಿ ಇನ್ ದ ಕಂಟ್ರಿ ಆ್ಯಂಡ್ ದ ಓನ್ಲಿ ಡೈರಿ ಇನ್ ದ ಕಂಟ್ರಿ ಟು ಹ್ಯಾವ್ ದಿಸ್ ಸರ್ಟಿಫಿಕೇಟ್ ಅಂತ. ಆವಾಗ ನಮಗೆ ಇನ್ಫ್ಯಾಕ್ಟ್ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗಿದ್ದು. ಹೋಗ್ತಾ ಗೊತ್ತಾಯಿತು, ಒಂದು ಹಸುಲಿ ಎಷ್ಟು ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ ಹಾರ್ಮೋನ್ ದಟ್ ಇಸ್ ಕಾರ್ಟಿಸೋಲ್ ಇದೆಯಲ್ಲ, ಕಾರ್ಟಿಸೋಲು ಹೆಂಗೆ ಬ್ರೆತ್ತಲ್ಲಿ, ಯೂರಿನಲ್ಲಿ ಅಥವಾ ಬ್ಲಡ್ಡಲ್ಲಿ ಎಲ್ಲ ಫ್ಲೋಟ್ ಆಗ್ತಾ ಇರುತ್ತೆ, ಅದು ಮಿಲ್ಕಲ್ಲೂ ಕೂಡ ಬರುತ್ತೆ. ಸೊ ಕಾರ್ಟಿಸೋಲ್ನ ನಾವು ಹ್ಯೂಮನ್ಸ್ ಕನ್ಸ್ಯೂಮ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಏನೇ ಪ್ರೋಸೆಸ್ ಮಾಡಿ ಅಥವಾ ಏನೇ ಪ್ಯಾಸ್ಚರೈಸ್ ಮಾಡಿ ಕಾರ್ಟಿಸೋಲ್ ಹಾರ್ಮೋನ್ ಅಂತೂ ಸಾಯಲ್ಲ, ನನ್ನ ಪ್ರಕಾರ, ನನಗೆ ತಿಳಿದಿರೋ ಮಟ್ಟಿಗೆ. ಸೊ ಅದು ನಮ್ಮ ಹ್ಯೂಮನ್ಸ್ಗೆ ಕ್ಯಾರಿ ಆಗುತ್ತೆ ಅನ್ನೋದು ನಾನು ಕೇಳಿದ್ದೀನಿ. ಯಾಕೆಂದರೆ ತುಂಬ ಈಗ ಯುರೋಪಲ್ಲೆಲ್ಲ ದೇ ಟ್ರೈಂಗ್ ಟು ಐಸೋಲೇಟ್ ಕಾರ್ಟಿಸೋಲ್ ಫ್ರಮ್ ಸ್ಟ್ರೆಸ್ಡ್ ಹ್ಯೂಮನ್ಸ್ ಇರ್ಬೋದು ಅಥವಾ ಆ್ಯನಿಮಲ್ಸ್ ಇರ್ಬೋದು. ಸೊ ವಿ ಥಾಟ್ ದಟ್ ಈಸ್ ದ ರೈಟ್ ವೇ ಆ್ಯಂಡ್ ದಿಸ್ ದ ಸರ್ಟಿಫಿಕೇಷನ್ ವಾಟ್ ವಿ ಹ್ಯಾವ್.